ಗುಡ್ ಮಾರ್ನಿಂಗ್, ವೆಲ್ಕಮ್ ಟು DIY ಬೈ ನಿಶಾ. ಸೊ ಇವತ್ತು ನಾನು ಕಸ್ಟಮೈಸ್ ಜ್ಯುವೆಲ್ರಿಯನ್ನು ಯಾವ ರೀತಿ ಮಾಡೋದು, ಹೇಗೆ ಮಾಡೋದು, ಕಸ್ಟಮೈಸ್ ಜ್ಯುವೆಲ್ರಿ ಅಂದರೆ ಏನು, ಇನ್ವೆಸ್ಟ್ ಎಷ್ಟು ಮಾಡಬೇಕು, ಯಾರೆಲ್ಲ ಮಾಡಬಹುದು, ಯಾವ ರೀತಿ ಗ್ರೋತ್ ಇರುತ್ತೆ, ಸೊ ಈ ಎಲ್ಲ ಕ್ವೆಶನ್ಸಿಗೂ ಈ ವಿಡಿಯೋ ಮೂಲಕ ಉತ್ತರಿಸ್ತೀನಿ. ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ, ಯಾಕಂತ ಹೇಳಿದರೆ ನಾನು 2 ಕ್ವೆಶನ್ಸ್ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ 3 ಕ್ವೆಶನ್ಸ್ ಎಂಡ್ ಆಫ್ ದ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಇಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕಸ್ಟಮೈಸ್ ಜ್ಯುವೆಲ್ರಿ ಅಂದರೆ ಏನು? ಸೊ ಆಲ್ರೆಡಿ ರೆಡಿ ಆಗಿರುವಂಥ ಒಂದು ಜ್ಯುವೆಲ್ರಿ ಎಲಿಮೆಂಟ್ಸನ್ನು ಚೇಂಜ್ ಮಾಡಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ರೆಡಿ ಮಾಡೋದಕ್ಕೇ ಕಸ್ಟಮೈಸ್ ಜ್ಯುವೆಲ್ರಿ ಅಂತ ಹೇಳೋದು. ಫಾರ್ ಎಕ್ಸಾಂಪಲ್, ಮೆಟಲ್ಸ್ ಪೀಸಸ್ ಆಗಿರಲಿ, ಲೈಕ್ ಜುಮ್ಕಾ ಅಥವಾ ಕ್ಯಾಪ್ಸ್ ಇರಲಿ, ಈ ಥರದ್ದನ್ನು ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡೋದಂತ ಹೇಳೋದು. ಓಕೆ, ಸೊ ಅದನ್ನು ಯಾವ ರೀತಿ ಮಾಡ್ಬೋದು? ಸೊ ಇಲ್ಲಿ ನೋಡಿ, ಒಂದು ಜಸ್ಟ್ ಪ್ಲೇಟ್ ಇದೆ, ಮೆಟಲ್ ಪ್ಲೇಟ್ ಆ್ಯಂಡ್ ಸ್ಟೋನ್. ಸೊ ಸಿಲ್ವರ್ ಮೆಟಲ್ ಪ್ಲೇಟಿಗೆ ನಾನು ವೈಟ್ ಸ್ಟೋನನ್ನು ಹಾಕಿದ್ದೀನಿ, ಮೇಲ್ಗಡೆ ಹುಕ್ಸ್ ಹಾಕಿದ್ದೀನಿ, ಬರೀ ಇಷ್ಟೇ ಇರೋದು. ಓಕೆ, ಇದಕ್ಕೆ ನೀವು ತುಂಬಾ ಕ್ರಿಯೇಟಿವ್ ಆಗಿರಬೇಕಂತೇನೂ ಇಲ್ಲ, ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಎಲಿಮೆಂಟ್ಸನ್ನು ಜಾಯಿಂಟ್ ಮಾಡೋದು ಅಷ್ಟೇ, ಒಂದು ಜ್ಯುವೆಲ್ರಿ ರೆಡಿ ಆಗುತ್ತೆ. ಓಕೆ, ಇದು ಸಿಂಪಲ್ ಆಗಿದೆ, ಬಟ್ ಇಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಸೊ ಸಿಲ್ವರ್ ಪ್ಲೇಟ್ ಆ್ಯಂಡ್ ಸ್ಟೋನನ್ನು ಜಾಯಿಂಟ್ ಮಾಡಿರೋದು ಅಷ್ಟೇ, ಇದನ್ನು ಯಾರು ಬೇಕಾದರೂ ಮಾಡ್ಬೋದು. ಓಕೆ, ಸೊ ಇದು ಫಸ್ಟ್ ಇಯರಿಂಗ್. ಸೆಕೆಂಡಲ್ಲಿ ನಾನು ಏನು ಗೋಲ್ಡ್ ಪ್ಲೇಟೆಡನ್ನು ಇಟ್ಟಿದ್ದೀನಿ ಆ್ಯಂಡ್ ಬ್ಲ್ಯಾಕ್ ಸ್ಟೋನನ್ನು ಆ್ಯಡ್ ಮಾಡಿದ್ದೀನಿ. ಸೊ ಕಲರ್ ಮ್ಯಾಚ್ ಆಗೋ ಥರ ಅದನ್ನು ಎಲಿಮೆಂಟನ್ನು ಜಾಯಿಂಟ್ ಮಾಡಿದ್ದೀನಿ ಅಷ್ಟೇ. ಸೊ ಇಲ್ಲಿ ಒಂದು ನಿಮಗೆ ಜ್ಯುವೆಲ್ರಿ ಕ್ರಿಯೇಟ್ ಆಯಿತು. ಓಕೆ, ಸೊ ಈ ರೀತಿ ನೀವು ನಿಮ್ಮದೇ ಡಿಸೈನಲ್ಲಿ ಕಸ್ಟಮೈಸ್ ಮಾಡಬಹುದು. ಅದಕ್ಕೆ ಹುಕ್ಸ್ ಹಾಕಿದ್ದೀನಿ ಅಷ್ಟೇ, ಬೇರೆ ಏನೂ ಇಲ್ಲ. ಓಕೆ, ಸೊ ಇಲ್ಲಿ 2 ಇಯರಿಂಗ್ಸ್ ಆಯಿತು. ಓಕೆನಾ? ಸೊ ಇದೇ ರೀತಿ 3rd ಇಯರಿಂಗಲ್ಲಿ ನಾನು 2 ಸ್ಟೋನ್ಗಳನ್ನು, ಬ್ಲ್ಯಾಕ್ ಆ್ಯಂಡ್ ವೈಟ್ 2 ಸ್ಟೋನ್ಗಳನ್ನು ಹಾಕಿದ್ದೀನಿ. ಬರೀ ಮಿಡ್ಲಿಗೆ ಚೈನ್ ಆ್ಯಡ್ ಮಾಡಿದ್ದೀನಿ, ಒಂದು ಪರ್ಲ್ ಥರ ಇಟ್ಟಿದ್ದೀನಿ, ಅದಕ್ಕೆ ಹುಕ್ಸ್ ಹಾಕಿದ್ದೀನಿ ಅಷ್ಟೇ. ಸೊ ಈ ಥರ ನೀವು ಕ್ರಿಯೇಷನ್ ಮಾಡೋದು ತುಂಬಾ ಸುಲಭ. ಇದಕ್ಕೆ ತುಂಬ ಟೈಮ್ ನೀವು ತೊಗೋಬೇಕಂತ ಏನೂ ಇಲ್ಲ, ಸಿಂಪಲಾಗಿ ಮಾಡ್ಬೋದು. ಓಕೆನಾ? ಎಲ್ಲರೂ ಮಾಡ್ಬೋದು, ಇವರಂತೆಲ್ಲ ಎಲ್ಲರೂ ಮಾಡ್ಬೋದು. ಇದನ್ನು ಜಸ್ಟ್ ನೀವು ಮೆಟೀರಿಯಲ್ ತೊಗೋಬೇಕು, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಜ್ಯುವೆಲ್ರಿಯನ್ನು ಕ್ರಿಯೇಟ್ ಮಾಡಬೇಕು ಅಷ್ಟೇ. ಓಕೆ, 2 ಸ್ಟೋನು, ಚೈನ್ ಆ್ಯಂಡ್ 1 ಬೀಡ್ಸನ್ನು ಇಟ್ಟಿದ್ದೀನಿ. ಓಕೆ, ಇದು 3ನೇ ಡಿಸೈನ್. 3rd ಬಂದುಬಿಟ್ಟು ನನ್ನ ಜೊತೆ ಒಂದು ಮೆಟಲ್ ಪ್ಲೇಟ್ ಇತ್ತು, ಅದನ್ನು ಜಸ್ಟ್ ನಾನು ಹುಕ್ಸ್ ಹಾಕಿಬಿಟ್ಟು ರೆಡಿ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ನೀವು ಯಾವುದೇ ಒಂದು ಸಲ್ವರ್ ಆಗಿರಲಿ, ಸೊ ಹಾಕಿದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೇನು ನಿಮಗೆ ರಾಕೆಟ್ ಸೈನ್ಸ್ ನಾಲೆಜ್ ಬೇಕಂತಿಲ್ಲ, ಜಸ್ಟ್ ನಿಮ್ಮ ಹತ್ರ ಏನಿರುತ್ತೆ ಮೆಟಲ್ಸ್ ಅದನ್ನು ನೀವು ನಿಮ್ಮದೇ ಆದಂಥ ಎಲಿಮೆಂಟ್ಸನ್ನು ಚೇಂಜ್ ಮಾಡಿ ಒಂದೊಂದು ಡಿಸೈನನ್ನು ಕ್ರಿಯೇಟ್ ಮಾಡುವಂಥದ್ದು. ಓಕೆ, ಸೊ ಇದು ಸಿಲ್ವರ್ ಪ್ಲೇಟ್ ಇತ್ತು, ಮುಂಚಿಗಿಂತ ಇದು ದೊಡ್ಡ ಸೈಜಲ್ಲಿದೆ, ಅದಕ್ಕೆ ನಾನು ಬರೀ ಪ್ಲೇಟನ್ನು ಯೂಸ್ ಮಾಡಿದ್ದೀನಿ, ಅದಕ್ಕೆ ಯಾವುದೇ ಅದರ್ ಎಲಿಮೆಂಟನ್ನು ಯೂಸ್ ಮಾಡಿಲ್ಲ. ಓಕೆನಾ? ಸೊ ಈ ಥರ ಆ್ಯಂಟಿಕ್ ಗೋಲ್ಡ್ ಪ್ಲೇಟೆಡ್ ಪೀಸಸನ್ನು ತೊಗೊಂಡು ಬಂದಿರೋದು ಆಗಿರಲಿ, ರಾ ಮೆಟೀರಿಯಲನ್ನು ಜಾಯಿಂಟ್ ಮಾಡಿ ಒಂದೊಂದೇ ಜಾಯಿಂಟ್ ಮಾಡಿ ಇಯರಿಂಗ್ಸನ್ನು ಮಾಡಬಹುದು. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡಿ, ಇದರಲ್ಲಿ ನಾನು ಕೆಳಗಡೆ ಜುಮ್ಕಾ ಹಾಕಿದ್ದೀನಿ ಆ್ಯಂಡ್ ಇದು ಆಲ್ರೆಡಿ ರೆಡಿ ಆಗಿರುತ್ತೆ. ನಿಮಗೆ ಕ್ವಿಲ್ಲಿಂಗ್ ಸಿಲ್ಕ್ ಇಯರಿಂಗ್ಸ್ ಥರ ಅಂದರೆ ಅಷ್ಟೊತ್ತು ಕೂತ್ಕೊಂಡು ಎಲ್ಲ ಮಾಡಿ ನಂತರ ಎಲಿಮೆಂಟ್ಸನ್ನು ಜಾಯಿನ್ ಮಾಡಿ ಆ ಥರ ಏನೂ ಇಲ್ಲ, ಎಲ್ಲ ರೆಡಿ ಇರುತ್ತೆ. ಅದನ್ನು ನಾವು ಫಿಕ್ಸ್ ಮಾಡೋದು. ಯಾವ ರೀತಿ ಫಿಕ್ಸ್ ಮಾಡೋದು, ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಫಿಕ್ಸ್ ಮಾಡಿದ್ರೂ ತುಂಬ ಚೆನ್ನಾಗಿ ಡಿಸೈನ್ ಬಂದುಬಿಡುತ್ತೆ. ಸೊ ಇದರಲ್ಲಿ ನಾನು 2 ಜುಮ್ಕಾ ಆ್ಯಡ್ ಮಾಡಿದ್ದೀನಿ ಮತ್ತು ಚಿಕ್ಕ ಚಿಕ್ಕ ಬೀಡ್ಸ್ ಥರ ಇದೆ, ಅದನ್ನು ನಾನು ಮಿಡ್ಲಿಗೆ ಆ್ಯಡ್ ಮಾಡಿರೋದು. ಓಕೆನಾ? ಒಂದು ಬ್ಲ್ಯಾಕ್ ಇದ್ದು ಪರ್ಲ್ ಥರ ಹಾಕಿದ್ದೀನಿ, ಹುಕ್ಸು ಜಾಯಿಂಟ್ ಮಾಡಿರೋವಂಥದ್ದು. ಓಕೆ, ಇದು ನೋಡಿ, ನೋಡೋಕ್ಕೆ ಸಿಂಪಲ್ ಆಗಿದೆ. ಜಸ್ಟ್ ರಿಂಗ್ ಖಾಲಿ ಇದ್ದರೆ ಅಷ್ಟೊಂದು ಚೆನ್ನಾಗಿ ಕಾಣಲ್ಲ, ಅದಕ್ಕೆ ನಾನು ಕೆಳಗಡೆ ಈ ಥರ ಚಿಕ್ಕದಾಗಿರೋಂಥ ಜುಮ್ಕವನ್ನು ಆ್ಯಡ್ ಮಾಡಿದ್ದೀನಿ.
ಓಕೆನಾ. ಸೊ ಇದು ಆ್ಯಡ್ ಮಾಡಿರೋದ್ರಿಂದ ಇದರದ್ದು ಲುಕ್ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗಿ ಕಾಣ್ತಾ ಇದೆ. ಓಕೆ, ಸೊ ಇದಕ್ಕೆ ಮಾಡಬೇಕಾದ್ರೆ ನಿಮಗೆ ಕ್ರಿಯೇಟಿವ್ ಇರಬೇಕು ಅಥವಾ ನಿಮಗೆ ಗೊತ್ತಿರಬೇಕು ಅದು ಇದು ಅಂತ ಏನೂ ಇಲ್ಲ, ಯಾರು ಬೇಕಾದರೂ ಇದನ್ನು ಮಾಡ್ಬೋದು. ಇನ್ನೊಂದು ಇಯರಿಂಗ್ಸೂ ನಾನು ಅದೇ ರೀತಿ ಆಲ್ರೆಡಿ ಬ್ಲ್ಯಾಕ್ ರಿಂಗ್ ಇರುತ್ತೆ, ಅದಕ್ಕೆ ನಾನು ಸಿಲ್ಕ್ ಥ್ರೆಡ್ಡಲ್ಲಿ ಜುಮ್ಕ ಮಾಡಿ ಒಂದು ಪರ್ಲ್ ಇಟ್ಬಿಟ್ಟು ಜಸ್ಟ್ ಸಿಂಪಲ್ ಆಗಿರುವಂಥ ಒಂದು ಇಯರಿಂಗ್ಸನ್ನು ಕ್ರಿಯೇಟ್ ಮಾಡಿದ್ದೀನಿ. ಇದೇ ರೀತಿ ತುಂಬಾ ಇಯರಿಂಗ್ಸ್ ಇರುತ್ತೆ. ಸೊ ನಾನು ನನ್ನ ಜೊತೆ ಇವಾಗ ಸದ್ಯಕ್ಕೆ ಯಾವ ರೀತಿ ಬೇಕು ಈಸಿಯಾಗಿ ಮಾಡಿ ನಿಮಗೆ ತೋರ್ಸಕ್ಕಂತ ಕೆಲವೊಂದನ್ನು ರೆಡಿ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ಇದನ್ನು ತುಂಬ ಸಿಂಪಲ್ ಆಗಿದೆ, ಇದಕ್ಕೆ ನೀವೇನು ತುಂಬ ಕಲಿಬೇಕಂತ ಏನೂ ಇಲ್ಲ. ಸೊ ಇದು ಇಯರಿಂಗ್ಸನ್ನು ಅಂದರೆ ಕಸ್ಟಮೈಸ್ಡ್ ಜ್ಯುವೆಲ್ರಿಯನ್ನೇ ಯಾವ ರೀತಿ ಮಾಡೋದಂತ. ಸೊ ನಾನು ಆಲ್ರೆಡಿ ಹೇಳಿರೋ ಥರ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಬೇಕು, ನೀವೇನೊಂದು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಏನೂ ಇಲ್ಲ. 100 ರೂಪಾಯಿಂದ ಹಿಡಿದು 200, 300 ನಿಮಗೆ ಎಷ್ಟು ಇಯರಿಂಗ್ಸ್ ಬೇಕು ಅಷ್ಟು ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಓಕೆನಾ. ಸೊ ಕಸ್ಟಮೈಸ್ ಜ್ಯುವೆಲ್ರಿ ಯಾರೆಲ್ಲ ಮಾಡ್ಬೋದು, ನಾನು ಆಲ್ರೆಡಿ ಹೇಳಿರೋ ಥರ ಇದಕ್ಕೆ ನೀವು ತುಂಬಾ ಕ್ರಿಯೇಟಿವ್ ಆಗಿರಬೇಕು, ನಿಮಗೆ ಒಂದು ರಾಕೆಟ್ ಸೈನ್ಸ್ ನಾಲೆಜ್ ಇರಬೇಕು, ಆ ಥರ ಏನೂ ಇಲ್ಲ. ಯಾರು ಬೇಕಿದ್ದರೂ ಮಾಡ್ಬೋದು. ಅಂದರೆ ನಿಮಗೆ ಒಂದು ಇರುತ್ತಲ್ವಾ, ಎಲ್ರಿಗೂ ಅವರದ್ದೇ ಆದಂಥ ಒಂದು ಕ್ರಿಯೇಟಿವ್ ಇರುತ್ತೆ, ಮೈಂಡ್ ಇರುತ್ತೆ. ಸೊ ನಿಮಗೆ ಯಾವ ಇಯರಿಂಗ್ಸ್ ಇಷ್ಟ ಆಗುತ್ತೆ ಅದೇ ರೀತಿ ಇಯರಿಂಗ್ಸನ್ನು ನೀವು ಮಾಡಬೇಕು. ನೀವು ಮಾಡಿರೋಂಥ ಇಯರಿಂಗ್ಸ್ ನಿಮ್ಗೆ ಇಷ್ಟ ಆಗುತ್ತಾ ಅದು ಇಂಪಾರ್ಟೆಂಟ್. ಓಕೆ, ಸೊ ಯಾವ ರೀತಿ ಗ್ರೋತ್ ಇರುತ್ತೆ ಜ್ಯುವೆಲ್ರಿಯಲ್ಲಿ, ಡೆಫಿನೆಟ್ ಆಗಿ ಗ್ರೋತ್ ಇದ್ದೇ ಇರುತ್ತೆ, ಅದು ಯಾವತ್ತೂ ಸ್ಟಾಪ್ ಆಗಲ್ಲ. ನಾವು ಇರುವ ತನಕ ಗ್ರೋತ್ ಇದ್ದೇ ಇರುತ್ತೆ, ಯಾಕಂದರೆ ಎಲ್ರಿಗೂ ಹುಡುಗಿಯರಿಗೆ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ. ಓಕೆ, ಸೊ ಅದಕ್ಕೆ ನೀವು ಯಾರಿಗೂ ಒಂದು ಮನಸ್ಸಲ್ಲಿದ್ದರೆ ನನಗೆ ಈ ಥರ ಬಿಸ್ನೆಸ್ ಮಾಡಬೇಕಂತ, ಡೆಫಿನೆಟ್ ಆಗಿ ಯು ಕ್ಯಾನ್ ಗೋ ಫಾರ್ ದಿಸ್. ಈಸಿ ಇರುತ್ತೆ. ಆ್ಯಂಡ್ ವರ್ಕಿಂಗ್ ಇರೋರು ಹಂಗೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಚಿಕ್ಕ ಪುಟ್ಟ ಏನಾದರೂ ಕ್ರಿಯೇಟಿವ್ ಮಾಡೋದ್ರಿಂದ ಮೈಂಡು ಖುಷಿಯಾಗಿರುತ್ತೆ, ಏನೋ ಒಂದು ನಾವು ಅರ್ನ್ ಮಾಡಿರೋ ಖುಷಿನೂ ಇರುತ್ತೆ. ಓಕೆನಾ. ಆ್ಯಂಡ್ ಪ್ಲೀಸ್ ಇಲ್ಲಿ ತನಕ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.